ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೀನ್ ಬರ್ತೀನಿ ಅಂತ ಒಪ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಹಾಗಿದ್ರೆ ಹೊರಡೋಣವಾ ನಾವು? ನಿಮ್ಮ ಅಪ್ಪ ಅಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಹೋಗು. ಈ ಅಮ್ಮಾಜಿ ಏನ್ ಮಾಡಕ್ ಹೊಂಟವ್ರೆ? ಯಾಕೋ ವಿಚಿತ್ರ ಅನ್ನಿಸ್ತೈತೆ. ಮಗಳು ಒಳ್ಳೇದ, ಒಳ್ಳೇದಲ್ಲ, ಒಳ್ಳೇದ. ಮಗಳೇ, ಏನು ಯೋಚನೆ ಮಾಡಬೇಡಿ, ನಿಮ್ ಮಗಳು ನಮ್ಮನೇಲಿ ಸುಖವಾಗಿರ್ತಾಳೆ. ಅಕ್ಕ, ನೀನ್ ಇಲ್ದೇನೆ ನಂಗೆ ಬೇಜಾರಾಗ್ತೈತೆ. ನೀನ್ ಇಲ್ಲೇ ಇರಕ್ಕ. ಭಾವನಿ, ಬೇಗ ಬರ್ತೀನಿ, ಚೆನ್ನಾಗಿ ಓದ್ಕೋ ಆಯ್ತಾ? ಏನಿದು? ತಡ ಆಗ್ತಾ ಇದೆ, ಹೊರಡ. ನಾವಿನ್ ಬರ್ತೀವಿ. ಹಾ. ಏ ಪಾವನಿ, ಅಕ್ಕನ ಬ್ಯಾಗ್ ತಗೊಂಡು ಕೊಡು. ಚಂಚಲ, ಏನಾಯ್ತಮ್ಮ? ಯಾಕೆ ಕುಂಟ್ತಾ ಇದೀಯಾ? ಕಾಲೊಂಚೂರು ಸ್ಲಿಪ್ ಆಯ್ತು ಅತ್ತೆ. ಅಕ್ಕ, ಪದ್ಮಿನಿ ನಂದನ್ ಏನಾದ್ರು ಕಾಲ್ ಮಾಡಿದ್ರಾ? ಇನ್ನೂ ಬಂದ ಇಲ್ವಲ್ಲ? ಗೊತ್ತಿಲ್ಲ ಜಯಂತಿ, ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ಅಮ್ಮಾಜಿನೂ ಕಾಲ್ ರಿಸೀವೇ ಮಾಡ್ತಾ ಇಲ್ಲ. ಓ, ಬಂದ್ರಲ್ಲ. ನಂದನ್, ಏನಾಯ್ತೋ? ಪದ್ಮಿನಿ, ಏನಾಯ್ತಮ್ಮ? ರೀ, ಬನ್ರಿ ಇಲ್ಲಿ. ಅಮ್ಮ, ಗಾಬರಿ ಆಗ್ಬೇಡ, ಅಂಥದ್ದೇನಾಗಿಲ್ಲ. ಮತ್ತಿದೇನ್ ಬ್ಯಾಂಡೇಜು? ಗುಡ್ ನ್ಯೂಸ್ ಕೊಡ್ತೀರಾ ಅಂದ್ರೆ ಇದೇನಿದು ಹೀಗ್ ಬಂದಿದ್ದೀರಾ? ನಂದನ್, ಏನೋ ಇದು? ಹಾಸ್ಪಿಟ್ಲಲ್ಲಿ ಪದ್ಮಿನಿನ್ ಕರ್ಕೊಂಡು ಹೋಗ್ಬೇಕಾದ್ರೆ ಇಬ್ರು ಜಾರ್ ಬಿದ್ವಿ, ಸಣ್ಣ ಗಾಯ ಅಷ್ಟೆ. ಓಹ್, ಹೌದಾ? ಸದ್ಯ ಜಾಸ್ತಿ ಪೆಟ್ಟೇನಾಗಿಲ್ವಲ್ಲ? ಪತ್ನಿ ಬಗ್ಗೆ ಡಾಕ್ಟರ್ ಏನಂದ್ರು? ಗುಡ್ ನ್ಯೂಸಾ? ಹಾಗೇನಿಲ್ಲ, BP ಲೋ ಆಗಿದೆ, ತುಂಬಾ ವೀಕ್ ಆಗಿದ್ದಾನೆ. ಓ, ಹೌದಾ? ನೀವಿಬ್ರು ಏನು ಬೇಜಾರಾಗ್ಬೇಡಿ. ನೀವಿಬ್ರು ತಂದೆ ತಾಯಿ ಆಗಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಪದ್ಮಿನಿ, ನೀನು ಹುಷಾರಾಗಿರ್ಬೇಕಮ್ಮ. ಹೌದು, ಅಮ್ಮಾಜಿ ಮತ್ತೆ ನರೇಂದ್ರ ಎಲ್ಲಿ? ಅದು ಅಜ್ಜಿ ಏನೋ ಕೆಲಸ ಇದೆ ಅಂತ ಹೋದ್ರು. ಕೆಲ್ಸನಾ? ಏನ್ ಕೆಲ್ಸ? ಇವತ್ತಿದ್ದೇ ಒಂದ್ ಮೀಟಿಂಗು, ಅದನ್ನ ನಾನು ಫೋನಲ್ಲೇ ಮುಗಿಸಿದ್ನಲ್ಲ. ಮತ್ತಿನ್ನೇನ್ ಕೆಲ್ಸ? ಎಲ್ಲಿ ಹೋದ್ರು ಅಮ್ಮಾಜಿ? ಅಪ್ಪ, ಅದು ನಂದನ್, ಅದು ಅದು ಅಂತ ಹೇಳ್ತಾ ಇದೆಯಲ್ಲ, ಅದೇನಾಯ್ತು ಅಂತ ಹೇಳೋ. ಏನಿಲ್ಲ, ನಂಗೂ ಅಜ್ಜಿಗೂ ಮಾತಿಗೆ ಮಾತು ಬೆಳೀತು.
ಅಜ್ಜಿ ಹತ್ರ ಮನೆಗೆ ಹೋಗೋಣ ಬನ್ನಿ ಅಂದ್ರು ಏನೋ ಕೆಲಸ ಇದೆ ಅಂತ ಬರಲೇ ಇಲ್ಲ. ಏನು ಅಮ್ಮಾಜಿಗೆ ಎದುರು ಮಾತಾಡ್ತೀಯ? ಅಷ್ಟು ದೊಡ್ಡನಾಗ್ಬಿಟ್ಯಾ ನೀನು? ನಂದನ್, ನೀನ್ ಯಾವತ್ತೂ ಈ ತರ ಕೆಲಸ ಮಾಡ್ದವನಲ್ಲ. ಯಾಕಮ್ಮಾಜಿಗೆ ಎದುರು ಮಾತಾಡ್ದೆ? ಏನಾಯ್ತು? ಯಾಕೋ ಕಂದ, ಯಾಕೆ ಹೀಗ್ ಮಾಡ್ದೆ? ಹಾಗಿದ್ರೆ ಅಮ್ಮಾಜಿ ಬೇಜಾರ್ ಮಾಡ್ಕೊಂಡು ನಿನ್ ಜೊತೆ ಬರ್ಲಿಲ್ಲ ಅಂತ ಆಯ್ತು. ಅಂದ್ರೆ ಅಮ್ಮಾಜಿ ಬೇಜಾರ್ ಮಾಡ್ಕೊಂಡು ಎಲ್ಲಾದ್ರೂ ಹೊಟ್ಟೋದ್ರಾ? ನಾನ್ಯಾಕೆ ಹೋಗ್ಲಿ? ಅಮ್ಮಾಜಿ, ನೀವ್ ಎಲ್ಲಿಗೆ ಹೋಗಿದ್ರಿ? ಒಬ್ಬ ಮುಖ್ಯವಾದ ಅತಿಥಿನ ಕರ್ಕೊಂಡು ಬರ್ಬೇಕಾಗಿತ್ತು. ಅತಿಥಿನ? ಯಾರದು? ಬಾಮ್ಮ. ಪೂರ್ವಿ, ನಡಿಯಮ್ಮ ಒಳಗೆ. ಅಮ್ಮಾಜಿ, ಅವ್ರು ಹೇಳಿದ ಮಾತಿನ ಪ್ರಕಾರ ಪೂರ್ವಿನ ಕರ್ಕೊಂಡು ಬಂದ್ರು ಅಂದಮೇಲೆ ಪೂರ್ವಿನೇ ಈ ಮನೆ ಸೊಸೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ಪದ್ಮಿನಿ ಪೂರ್ವಿ, ಕಡೆಗೂ ಬಂದ್ಯಲ್ಲ, ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ, ನಾನಿಲ್ಲಿ ಅನಿವಾರ್ಯವಾಗಿ ಬಂದಿವ್ನಿ, ಮತ್ತೆ ನಿನ್ನ ನಂದನ್ ಅವ್ರ ಮಧ್ಯೆ ಬಂದ್ನಲ್ಲ ಅಂತ ನನಗೆ ನೋವಾಗ್ತೈತೆ. ಅಕ್ಕ, ನೀನ್ ಆಯಾಸ ಮಾಡ್ಕೋಬೇಡ, ಕೂತ್ಕೋ. ಅಮ್ಮಾಜಿ, ಏನು? ಪೂರ್ವಿನೇನೋ ನೀವು ಅನ್ಕೊಂಡ ಹಾಗೆ ಈ ಮನೆಗೆ ಕರ್ಕೊಂಡು ಬಂದ್ರಿ. ಆದರೆ ಪದ್ಮಿನಿ ಕತೆ ಏನು? ಪದ್ಮಿನಿ ಅವ್ರ ತವ್ರ ಮನೆಗೆ ಹೋಗ್ತಾಳೆ. ಹಾಗೆ ಗೊತ್ತಾಗತ್ತೆ, ಬಾ. ಯಾಕೆ ಎಲ್ರೂ ಇವಳನ್ನ ಹಾಗೆ ನೋಡ್ತಾ ಇದ್ದೀನ? ಅಲ್ಲ ಅಮ್ಮಾಜಿ, ಪೂರ್ವಿ ನಾನು ಯಾವತ್ತೂ ಈ ಮನೆಗೆ ಬರಲ್ಲ ಅಂತ ಹೇಳಿದ್ಲು, ಇವಾಗ ಬಂದಿದ್ದಾಳ, ಅದಕ್ಕೆ. ಪಾಪ, ಇವಳು ಬರೋದಕ್ಕೆ ತಯಾರಿರ್ಲಿಲ್ಲ. ಭುಜಂಗ ಅವ್ರ ಪರಿಸ್ಥಿತಿ ನೋಡಿ ನಾನು ಅವ್ರ ಜೊತೆನೇ ಇರ್ತೀನಿ, ಯಾವ್ದಾದ್ರೂ ಕೆಲಸ ಮಾಡ್ಕೊಂಡು ಅವ್ರನ್ನ ನೋಡ್ಕೋತೀನಿ ಚೆನ್ನಾಗಿ ಅಂತ ಹಠ ಹಿಡ್ತಿದ್ಲು. ಪಾಪ, ಎಷ್ಟು ಕಾಳಜಿ ಅವ್ರ ಅಪ್ಪ ಅಮ್ಮ ಅಂದ್ರೆ ಇವಳಿಗೆ. ಒಟ್ನಲ್ಲಿ ಇವಳನ್ನ ಕರ್ಕೊಂಡು ಬರೋಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಅಷ್ಟೊಂದ್ ಕಾಳಜಿ ಇರೋಳು ಅಪ್ಪ ಅಮ್ಮನ ಅಂತ ಕಷ್ಟದಲ್ಲಿ ಯಾಕೆ ಬಿಟ್ ಬಂದ್ಲು? ಅಂದ್ರೆ ಅಮ್ಮಾಜಿ, ಹೆಣ್ಮಕ್ಳು ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ ಅಂದ್ರೆ ಮನ್ಸ್ ಮಾಡಲ್ವಲ್ಲ, ಅದಕ್ಕೆ ಪೂರ್ವಿ ಹೇಗೆ ಅವ್ರನ್ನ ಬಿಟ್ಟು ಬಂದ್ಲು ಅಂತ ಕೇಳ್ದೆ. ಭುಜಂಗ ಅವ್ರಿಗಿದ್ದ ಕಷ್ಟ ಇಲ್ಲ, ಈಗ ಪರಿಹಾರ ಆಗಿದೆ. ಅದಕ್ಕೆ ಪೂರ್ವಿ ನಿಶ್ಚಿಂತೆಯಿಂದ ನನ್ನ ಜೊತೆ ಬಂದಿದ್ದಾಳೆ. ಅಮ್ಮಾಜಿ, ನಿಜ ಹೇಳ್ತಿದ್ದೀರಾ? ಅಪ್ಪ ಏನ್ ಸಮಸ್ಯೆ ಎಲ್ಲ ಬಗೆಹರಿತಾ? ಹಿಂಗೆ ಅವರನ್ನ ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿರೋ ನಮ್ಮ ಗೆಸ್ಟ್ ಹೌಸ್ಗೆ ಶಿಫ್ಟ್ ಮಾಡಿಸಿದ್ದೀನಿ.
ಏನು ನಮ್ ಗೆಸ್ಟ್ ಹೌಸಾ? ಹೌದು, ಬೇಗರು ನಮ್ಮನೆಯವರಿದ್ದ ಹಾಗೆ ಅಲ್ವಾ? ಪಾಪ ಅವರಲ್ಲೆಲ್ಲೋ ಇದ್ದು ಕಷ್ಟಪಡೋದು ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ನಮ್ ಗೆಸ್ಟ್ ಹೌಸ್ ಅಲ್ಲಿ ಅವ್ರು ಉಳ್ಕೊಳ್ಳಿ ಅಂತ ವ್ಯವಸ್ಥೆ ಮಾಡಿದ್ದೀನಿ. ಹಾಗೆ ನಮ್ಮ ಅಮ್ಮಾಜಿ ಸ್ವೀಟ್ಸ್ ಕಂಪ್ನಿಲಿ ಅವ್ರಿಗೆ ನಾನೊಂದು ಕೆಲಸನೂ ಕೊಟ್ಟಿದ್ದೀನಿ. ಅಮ್ಮಾಜಿ, ನಿಮ್ಗೆ ಹೆಂಗ್ ಕೃತಜ್ಞತೆ ಹೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ. ನಿಮ್ ಈ ಋಣನ ನಮ್ಮಿಂದ ತೀರ್ಸಕ್ ಆಗಕ್ಕಿಲ್ಲ ಅಮ್ಮಾಜಿ. ಅಮ್ಮಾಜಿ ಯಾವತ್ತು ಎಲ್ರ ಬಗ್ಗೆನೂ ಯೋಚಿಸ್ತಾರೆ. ಯಾರೇ ಕಷ್ಟದಲ್ಲಿದ್ರೂ ಸಹಾಯ ಮಾಡೇ ಮಾಡ್ತಾರೆ. ಪೂರ್ವಿನ ಇಲ್ಲಿ ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮಾಜಿ. ಪದ್ಮಿನಿ ತುಂಬಾ ಬೇಜಾರಲ್ಲಿದ್ಲು. ಹೀಗ್ ನೋಡಿ ನನ್ ಸೊಸೆ ಮುಖದಲ್ಲಿ ಕಳೆ ಬಂದಿದೆ. ಹಾಗಿದ್ರೆ ಪೂರ್ವಿಗೆ ಬೇರೆ ಗಂಡು ಹುಡುಕಿ ಮದ್ವೆ ಮಾಡೋ ತನಕ ನಮ್ಮನೇಲೆ ಇರ್ತಾಳನ್ನೇ. ಅದನ್ ಕೇಳ್ತಿರಲ್ಲ ಅತ್ತೆ ನೀವು. ನಿಮಗೆ ಯಾರಿಗೂ ಈ ವಿಷಯದಲ್ಲಿ ಅನುಮಾನ ಬೇಡ, ನಾನೇ ಹೇಳ್ತಾ ಇದ್ದೀನಿ. ಇನ್ಮೇಲೆ ಪೂರ್ವಿ ನಮ್ಮನೆಯಲ್ಲೇ ಇರ್ತಾಳೆ. ಹಾಗೆ ಇದ್ರ ಬಗ್ಗೆ ಇನ್ಯಾರೂ ಚರ್ಚೆ ಮಾಡೋದು ಬೇಡ ಅಷ್ಟೇ. ಪದ್ಮಿನಿ, ನೀನ್ ರೆಸ್ಟ್ ಮಾಡ್ಬೇಕು. ಬಾ ನನ್ ಜೊತೆ ಬಾ. ಪೂರ್ವಿ, ನೀನ್ ಹೋಗಮ್ಮ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ.